ಇಲ್ಲಿ ಮಾನ್ಯ ಸುಧಾಕರ್ ಅವರು ತುಂಬ ಒಂದು ಸೌಮ್ಯ ಸ್ವಭಾವ ಮತ್ತು ಒಂದು ಒಳ್ಳೆ ಮನುಷ್ಯ ಒಬ್ಬ ಸಚಿವರಾಗಿದ್ದು ಸಮೇತ ನಾನು ಅವರಲ್ಲಿ ಇಷ್ಟೇ ಕೇಳಕ್ಬಿಡೋದು 10,000 ಪೋಸ್ಟ್ ಇದೆ, 20,000 ಆಲ್ರೆಡಿ ಕ್ವಾಲಿಫೈಡ್ ಇದ್ದಾರೆ. ನೀವು ಅವ್ರನ್ನ ಬಿಟ್ಬಿಟ್ಟು ನಾನು UGC ಅವ್ರ ಪರ ನೀವು ಧೋರಣೆ ತೋರ್ತಿರಲ್ಲ, ಅದರ ಅವಶ್ಯಕತೆ ಏನಿದೆ ಅಂತ ನಾನು ಕೇಳ್ತಾ ಇರೋದು. ಆಮೇಲೆ ಅತಿಥಿ ಉಪನ್ಯಾಸಕರು ನಾನು ಇಷ್ಟೇ ಹೇಳ್ತಾ ಇರೋದು, ಇಷ್ಟು ವರ್ಷ ಏನು ಪಾಠ ಮಾಡಿದ್ರು ನಾವು 15-20 ವರ್ಷ ನಾವು ಟೀಚ್ ಮಾಡಿದೀವಿ ಅಂತಾರಲ್ಲ, 15-20 ವರ್ಷ ನೀವು ಒಂದೇ ಸಬ್ಜೆಕ್ಟ್ ಟೀಚ್ ಮಾಡಿಬಿಟ್ಟು ಅದೇ ಸಬ್ಜೆಕ್ಟಲ್ಲಿ ನೀವೇ ಪಾಸ್ ಆಗ್ತಾ ಇಲ್ಲ, ನಿಮ್ಮ ಸ್ಟೂಡೆಂಟ್ ಪಾಸ್ ಆಗ್ತಾರೆ ಅಂದ್ರೆ ಏನರ್ಥ? ನೀವು ಯಾವ ಥರ ಕ್ವಾಲಿಟಿ ಆಫ್ ಎಜುಕೇಷನ್ ನೀವು ಟೀಚ್ ಮಾಡ್ತಾ ಇದ್ದೀರಾ? ಇದು ಮೇಯ್ನು. ಇಲ್ಲಿ ಸ್ಟೂಡೆಂಟ್ ಪಾಸ್ ಆಗ್ತವ್ರೆ, ಟೀಚರ್ಸೇ ಪಾಸ್ ಆಗ್ತಾ ಇಲ್ಲ, ಲೆಕ್ಚರ್ಸೇ ಪಾಸ್ ಆಗ್ತಾ ಇಲ್ಲ ಅಂದ್ರೆ ಏನರ್ಥ? ಇದೇ ಕಾರಣಕ್ಕೋಸ್ಕರ ಮೊನ್ನೆ ಸುಧಾಕರ್ ಅವ್ರು ನಾನು ಇಷ್ಟೇ ಹೇಳೋದು, ನೀವು ನಿಮ್ಮ ಬಗ್ಗೆ ನಮ್ಗೆ ಗೌರವ ಇದೆ. UGC ಪರವಾಗಿ ನೀವು ಈಗಲೂ ಏನು ಸಮಯಾವಕಾಶ ಮುಚ್ಚಿಲ್ಲ. ಈಗಲೂ ನೀವು UGC ಪರವಾಗಿ ಆಯ್ತು ನಾವು UGC ರೂಲ್ಸ್ ಫಾಲೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಫಿಡೇಟ್ ಕೊಡಿ, ಸೋಮವಾರ ಕೊಟ್ಬಿಟ್ಟು UGC ಪರವಾಗಿ ನೀವು ನ್ಯಾಯ ಕೊಡಿಸಿ. ನಾವು ಈಗಲೂ ನಿಮ್ಮ ಪರ ನಾವು ಬೆಂಬಲವಾಗಿರ್ತೀವಿ. ಅದು ಬಿಟ್ಟು ಇಷ್ಟು ವರ್ಷ 2022ರಲ್ಲಿ 3 ವರ್ಷ ಟೈಮ್ ಕೊಟ್ಟಿದ್ದಾರೆ. ಮಾನವೀಯತೆ, ಅನುಕಂಪ, ಹಿರಿತನ, ಸೇವಾತನ, ಭದ್ರತೆ ಅಂತ ಎಲ್ಲ ಹೇಳಿ 3 ವರ್ಷ ಟೈಮ್ ಕೊಟ್ಟಿದ್ರು. ಇಲ್ಲ ಇವರು 2022ರಲ್ಲೇ ಹೊರಗಡೆ ಹೋಗಬೇಕಿತ್ತು. ಅದಾದ್ರೂ ಸಮೇತ ಇವ್ರಿಗೆ 3 ವರ್ಷ ಟೈಮ್ ಲಿಮಿಟ್ ಕೊಟ್ಟರು ಸಮೇತ ಇವ್ರು ಪಾಸ್ ಆಗಿಲ್ಲ. ಮತ್ತೀಗ ಕೋರ್ಟಿಗೆ ಬರ್ತಾವ್ರೆ, ಮತ್ತೆ ಅನುಕಂಪ ಕಣ್ಣೀರು ಹಾಕೋದು 50 ವರ್ಷ ಆಗಿದೆ, 45 ವರ್ಷ ಆಗಿದೆ. ಅದೇ ಎಕ್ಸೆಂಪ್ಷನ್ ಆಲ್ರೆಡಿ ಕೊಟ್ಟಿದ್ದಾರೆ. ಇವ್ರಿಗೆ ಕೊಟ್ಟರು ಸಮೇತ ಇವ್ರು ಪಾಸ್ ಆಗಿಲ್ಲ ಅಂದ್ರೆ ಯೂತ್ಸಿಗೆ ಅವಕಾಶ ಮಾಡ್ಕೊಡ್ಬೇಕಲ್ವಾ? ಈಗ ಇನ್ನೊಂದು 2013ರಿಂದ KE ಎಕ್ಸಾಮ್ ನಡೆಸಿರೋದು 9 ಬಾರಿ ಆಲ್ರೆಡಿ ಆಗಿದೆ. ಈಗ ಮೊನ್ನೆ ಬೇರೆ ನೋಟಿಫಿಕೇಶನ್ ಮಾಡಿದ್ರು, 10 ಸಲ ಕರ್ನಾಟಕದಲ್ಲೇ KCET ಎಕ್ಸಾಮ್ಗೆ ಇದು ಮಾಡಿದ್ದಾರೆ, ಕಾಲ್ಫಾರ್ಮ್ ಮಾಡಿದ್ದಾರೆ. ಇವ್ರು 1 ಸಲ ಪಾಸ್ ಆಗಿಲ್ಲ. ಇದ್ರ ಜೊತೆಗೆ ನೆಟ್ಟು ಪ್ರತಿ ವರ್ಷ 2 ಸಲ ಆಗುತ್ತೆ. ಆಲ್ಮೋಸ್ಟ್ ಎವ್ರಿ ಒಂದು 25-30 ಸಲ ಇವರು ಏನು ಕಾಲ್ಫಾರ್ಮ್ ಆದ ಸಮೇತ ಪಾಸ್ ಆಗಿಲ್ಲ ಅಂತಂದ್ರೆ ಅರ್ಹತೆ ಇದು ಕ್ವಾಲಿಫೈಡ್ ಅದು ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು? ನಾವೆಲ್ಲ ಸರ್ಟಿಫಿಕೇಟ್ ಏನು ಸುತ್ತಾಕ್ಬೇಕಾ? ಕ್ವಾಲಿಟಿ ಆಫ್ ಎಜುಕೇಷನ್ ಅಂದ್ರೆ ಏನು? ನಮ್ಮ ಹಂಗಾರೆ ಸರ್ಟಿಫಿಕೇಟ್ಗೆ ವ್ಯಾಲ್ಯೂ ಇಲ್ಲ ಅಂದಮೇಲೆ ನಾವೇನಕ್ಕೆ ಮತ್ತೆ ಈ KCET ನೆಟ್ಟು PhD ಎಲ್ಲ ಪಾಸ್ ಮಾಡಬೇಕು? ಇದೇ ಉದ್ದೇಶದಿಂದ ನಾವು ಬಂದಿರೋದು. ಮೇನ್ ಈಗ ಅವ್ರಿಗೂ ಒಂದು ಹಿಡಿತನ ಅದಿದು ಅಂತ ಬಿಟ್ಕೊಟ್ಟಿದ್ವಿ, 3 ವರ್ಷ ಟೈಮ್ ಕೊಟ್ಟಿದ್ವಿ. ಅದಾದ್ರೂ ಸಮೇತ ಈಗ ಆಯ್ತು ನಮ್ಗೆ ಆಗಿಲ್ಲಪ್ಪ, ನೀವು ಯೂತ್ಸ್ ಇದ್ದೀರಾ, ಕ್ವಾಲಿಫೈಡ್ ಇದ್ದೀರಾ, ಅರ್ಹ ಇದ್ದೀರಾ, ನೀವು ಹೋಗಿ. ಆಮೇಲೆ ಈಗ ಅವ್ರನ್ನೇನಾದ್ರು ತಡೆ ಹಿಡಿತಾ ಇಲ್ಲ, ನಿಮಗೆ ಟೈಮ್ ಕೊಡ್ತೀವಿ, ನೀವು ಎಕ್ಸಾಮ್ ಬರೀರಿ. ನೀವು 45-50 ವರ್ಷ ಆಗಲಿ, ಅದಕ್ಕೆ ಏಜ್ ಲಿಮಿಟ್ ಇಲ್ಲ. ನೀವು ಕ್ವಾಲಿಫೈಡ್ ಆಗಿ ಪಾಸ್ ಆಗ್ತಂದ್ರೆ ನೀವು ಮತ್ತೆ ಒಳಗೆ ಬರ್ಬೋದು. ಇಲ್ಲಿ ಅರ್ಹತೆ ಪಡ್ಕೊಂಡು ಒಳಗಡೆ ಬನ್ನಿ, ಯಾರು ಬೇಡ ಅಂತವ್ರೆ? ನೀವು ಅರ್ಹತೆನೇ ಪಡಿದೆ ನಾವು ಕಂಟಿನ್ಯೂ ಮಾಡಿ ಅಂದ್ರೆ ಯಾವ ಅರ್ಥ ಇದು? ಇದೇ ಉದ್ದೇಶಕ್ಕೋಸ್ಕರ ನಾವು ಕೇಳ್ತಾ ಇರೋದಷ್ಟೇ. ಮೊನ್ನೆ ಸುಧಾಕರ್ ಅವರೇ, UGC ಪರವಾಗಿ ನ್ಯಾಯ ಕೊಡ್ತೀರಾ ಅಂತ ಇದೆ. ಇಲ್ಲ ಅಂತಂದ್ರೆ ಇದು ನಾವು ಇನ್ನೂ ಜಸ್ಟ್ ಶಾಂತಿಯುತವಾಗಿ ಮಾಡ್ತಾ ಇದ್ವಿ. ನೆಕ್ಸ್ಟ್ ನಾವು ಬಂದರೆ ಕ್ರಾಂತಿಯುತವಾಗಿ ಮಾಡಬೇಕಾಗುತ್ತೆ. ನಿಮ್ಮ ಚಿಂತಾಮಣಿಯಲ್ಲಿ ಚಲೋ ಚಿಂತಾಮಣಿ ಅಂತ ಒಂದು ನಾವು ಹೋರಾಟ ಮಾಡಲೇಬೇಕಾಗುತ್ತೆ. ಇದು ನಾವು ಇಲ್ಲಿವರೆಗೂ ಯಾವುದೋ ರಾಜಕೀಯ ಮಾಡಿಲ್ಲ, ಇಲ್ಲಿ ಯಾವುದೇ ರಾಜಕೀಯ ಸಂಘಟನೆಯಿಂದ ಯಾರು ಬಂದಿಲ್ಲ, ಎಲ್ಲ ವಿದ್ಯಾರ್ಥಿಗಳ ಸಂಘಟನೆ ಇದ್ದ. ಇದನ್ನ ನಾವು ರಾಜಕೀಯ ಮಾಡೋದು ಗೊತ್ತು, ರಾಜಕೀಯ ಮಾಡ್ತಾ ಇದ್ದೆ. ನಾವು ವಿದ್ಯಾರ್ಥಿಗಳ ಪರ ನಾವು ನ್ಯಾಯಯುತವಾಗಿ ಕೇಳ್ತಾ ಇದ್ದೀವಿ. ಇದನ್ನ ನೀವು ಈಗಲೇ ಈ ಪರಿಸ್ಥಿತಿ ಗಂಭೀರ ಆಗಿಬಿಟ್ಟು ನೀವೇನು ಮಾಡಿ, ಫಸ್ಟ್ ನೀವು UGC ಪರ ನ್ಯಾಯ ಕೊಡಿ. ಇಲ್ಲ ನಾವು ಮಾಡಲ್ಲ, ನಾವು ಅವ್ರ ಪರನೇ ನಾವು ನ್ಯಾಯ ಅವ್ರ ಪರನೇ ನಾವು ಸಪೋರ್ಟ್ ಮಾಡ್ತೀವಿ ಅಂತಂದ್ರೆ ನಾವು ರಿಯಲ್ ರಾಜಕೀಯ ಮಾಡ್ಬೇಕಾಗುತ್ತೆ. ಬಟ್ ಅದು ಬೇಡ. ಮೊನ್ನೆ ಸುಧಾಕರ್ ನಿಮ್ಮ ಬಗ್ಗೆ ಮತ್ತೆ ನಿಮ್ಮ ತಂದೆಯವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಅದು ಚೌಡ್ ರೆಡ್ಡಿ ಅವ್ರ ಬಗ್ಗೆ ಪ್ರತಿಯೊಬ್ಬರು ನಮಗೆಲ್ಲ ನಿಮ್ಮ ಭಾಗದ ಇವರು ಸುಧಾಕರ್ ಸರ್ ನಿಮ್ಗೆ ಒಂದು ಒಳ್ಳೆ ನೇಮ್ ಇದೆ, ಅದನ್ನು ಉಳಿಸ್ಕೊಡಿ. UGC ಅವರಿಗೆ ಫಸ್ಟ್ ನ್ಯಾಯ ಕೊಡಿ. ಇಷ್ಟೇ ನಮ್ಮ ಮನವಿ. ನೀವೇನಾದ್ರು ಕೊಟ್ಟಿಲ್ಲ ಅಂತಂದ್ರೆ ನೆಕ್ಸ್ಟ್ ಚಿಂತಾಮಣಿನಲ್ಲೇ ನಾವು ಹೋರಾಟ ಮಾಡ್ತಾ ಇದೀವಿ. ಅದು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಅದಕ್ಕಾಗಕ್ಕಿಂತ ಮುಂಚೆ ನೀವು ಪರಿಸ್ಥಿತಿ ಗಂಭೀರ ಆಗ್ತಿ UGC ಅರ್ಹತೆಯವರಿಗೆ ಫಸ್ಟ್ ನ್ಯಾಯ ಕೊಡಿ. ಅವ್ರಿಗೆ ಆಲ್ರೆಡಿ ನೀವು ಟೈಮ್ ಕೊಟ್ಟಿದ್ದಾರೆ, ಅವ್ರು ಪಾಸ್ ಆಗಿಲ್ಲ ಅಂತಂದ್ಮೇಲೆ ಹೊಸಬ್ರಿಗೆ ದಾರಿ ಮಾಡಿಕೊಡ್ಲೇಬೇಕಲ್ವಾ? ಎಷ್ಟು ದಿನ ಅಂತ ನೀವು ಹಳಬರಿಗೆ ಇಷ್ಟು ದಿನ ಅವಕಾಶ ಕೊಡ್ತೀರಾ? ಇದೇ ಉದ್ದೇಶಕ್ಕೋಸ್ಕರ ನಾವು ಹೇಳ್ತಾ ಇರೋದು. ದಯವಿಟ್ಟು ಪರಿಸ್ಥಿತಿ ಒಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಮಾನ್ಯ ಸುಧಾಕರ್ ಅವರೇ, ನಿಮ್ಮ ರಾಜೀನಾಮೆ ಅಂತೂ ನೀವೇ ತಪ್ಪು ಮಾಡ್ಕೊಂಡಂಗಾಗುತ್ತೆ. ರಾಜೀನಾಮೆ ಕೊಡೋ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ಆ ಪರಿಸ್ಥಿತಿಗೆ ಹೋಗ್ಬಿಡಿ ಅಂತ ನಾವು ಹೇಳ್ತೀವಿ. ಇಲ್ಲ ನಾವು ಅವ್ರ ಪರವಾಗಿ ನಿಲ್ತೀವಿ ಅಂತಂದ್ರೆ ನಾವು ನಮ್ಮ ಕಾನೂನು ಹೋರಾಟ ಮಾಡಬೇಕಾಗುತ್ತೆ. ಜೊತೆಗೆ ಎಲ್ಲ ಹೋರಾಟನೂ ಮಾಡ್ತೀವಿ. ಚಿಂತಾಮಣಿ ಚಲೋ ಅಂತ ಒಂದು ಕಾರ್ಯಕ್ರಮ ನಾವು ಈ ಹೋರಾಟ ಮಾಡ್ಬೇಕಂತ ನಾವೆಲ್ಲ ಪ್ಲಾನ್ ಮಾಡ್ತಾ ಇದ್ವಿ. ಅಷ್ಟರೊಳಗೆ ನೀವು UGC ಪರವಾಗಿ ನ್ಯಾಯ ಕೊಡ್ತೀರ ಅಂತ ಒಂದು ಭರವಸೆ ಇದೆ ಎಲ್ಲರಿಗೂ. ಥ್ಯಾಂಕ್ ಯು.